ನಾನು ಈ ಯೋಜನೆಗೆ ಈಗ ಮುಖ್ಯಮಂತ್ರಿಗಳು ಹಣ ಕೊಟ್ಟಿದ್ದಾರೆ. ಎಸ್ಸಿ TSP ಹಣವನ್ನು ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿಗೆ ನಾನು ಎಲ್ಲ ಓದಕ್ಕೆ ಹೋಗಲ್ಲ. ಗೃಹಲಕ್ಷ್ಮಿಗೆ ಈ ಲೇಟೆಸ್ಟ್ ಏನು ಕೊಟ್ಟಿದ್ದಾರೆ ಅದ್ರ ಮಾತ್ರ ಹೇಳ್ತೀನಿ. ಆ ಥರ ಎಲ್ಲ ಅಂಕಿ ಸಂಖ್ಯೆ ಪ್ರತಿ ವರ್ಷದ್ದು ಇದೆ. 2026-27ರಲ್ಲಿ ಗೃಹಲಕ್ಷ್ಮಿಗೆ ಒಟ್ಟು 8,296.32, ಶಕ್ತಿ ಯೋಜನೆಗೆ 1,537, ಅನ್ನಭಾಗ್ಯ ಯೋಜನೆಗೆ 1,612, ಗೃಹ ಜ್ಯೋತಿಗೆ 2,591.6, ಯುವ ನಿಧಿಗೆ 1,662, ಒಟ್ಟು 14,198 ದುಡ್ಡನ್ನು ಈ ವರ್ಷ ಡೈವರ್ಟ್ ಮಾಡಿದ್ದಾರೆ. ಈ ಹಣದಲ್ಲಿ ಒಟ್ಟು 4 ವರ್ಷದಲ್ಲಿ, ಇವಾಗ ಬಂದಿದ್ದೀರ ನಿಮ್ಮದೇ ಸಬ್ಜೆಕ್ಟು, ಒಟ್ಟು 4 ವರ್ಷದಲ್ಲಿ 23-24ರಲ್ಲಿ 11,144 ಕೋಟಿ ಹಣವನ್ನು ತಗೊಂಡಿದ್ದಾರೆ. SC/ST ಹಣವನ್ನು. 24-25ರಲ್ಲಿ 14,282.68 ತಗೊಂಡಿದ್ದೀರ. 25-26ರಲ್ಲಿ 13,433.84, 26-27ರಲ್ಲಿ 14,198.90. ಅಂದ್ರೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತದೆ. ಟೋಟಲ್ ಎಷ್ಟು ತಗೊಂಡಿದ್ದಾರೆ SC/ST ಹಣನ ಅಂತ ಹೇಳಿದ್ರೆ ಒಟ್ಟು 53,000 ಹೇಳ್ತಾರೆ. ಸಿದ್ದರಾಮಯ್ಯನವರೊಬ್ಬರೇ ತಗೊಂಡಿರೋದು 53,059.45. ಸಿದ್ದರಾಮಯ್ಯನವರೊಬ್ಬರೇ ಈ ದಲಿತರಿಗೆ ಸೇರಿದಂಥ ಹಣವನ್ನು 53,059.45 ಕೋಟಿ ರೂಪಾಯಿ ಹಣವನ್ನು ತಗೊಂಡಿದ್ದಾರೆ. ಇದು ಅವರ ಸಾಮಾಜಿಕ ಕಳಕಳಿ. ಬಡ್ಜೆಟಲ್ಲಿ ಎಷ್ಟು ಕೊಟ್ಟಿದ್ದಾರೆ? ಜನಸಂಖ್ಯೆ ಆಧಾರದಲ್ಲಿ ಅವ್ರು 23-24% ಇರ್ಬೋದನೋ ಎಲ್ಲ SC/ST ಎಲ್ಲ. 24 24.1. ಆ 24.1 ಪ್ರಕಾರ ಹಣ ಇಡಬೇಕು ನೀವು. ನಿಮ್ಮ ಬಡ್ಜೆಟಲ್ಲಿ ಅಷ್ಟು ಅಲೋಕೇಶನ್ ಇರಬೇಕು. 23-24ರಲ್ಲಿ 30,930 ಕೋಟಿ ಇಟ್ಟಿದ್ದಾರೆ. 24-25ರಲ್ಲಿ 39,122 ಕೋಟಿ ಇಟ್ಟಿದ್ದಾರೆ. 25-26ರಲ್ಲಿ 42,017 ಕೋಟಿ ಇಡ್ತವ್ರೆ. 26-27ರಲ್ಲಿ 44,632 ಕೋಟಿ ಸರ್ಕಾರ ಘೋಷಣೆ ಮಾಡಿರೋದು ಇಟ್ಟಿರೋದು. ಒಟ್ಟೆಷ್ಟಾಯಿತು? 1,56,701 ಕೋಟಿ. ಪರಮೇಶ್ವರ್ ಅವರು ನಿಮ್ಗೆ ಇಟ್ಟಿರೋದು ದುಡ್ಡು 1,56,701 ಕೋಟಿ ಮೀಸಲಿಟ್ಟಿರೋದು. ಮುಖ್ಯಮಂತ್ರಿಗಳು ಏನು ಮಾಡಿದ್ರು? ಅದರ ಲಾಭ ಕಾನೂನಿನ 7C ಇರಬೇಕಲ್ಲ, 7C ಲಾಭ, ಅದನ್ನು ಹಣನ ಡೈವರ್ಟ್ ಮಾಡಿಬಿಟ್ರು. ಗ್ಯಾರಂಟಿಗಳಿಗೆ ಅವರು 53,000 ಕೋಟಿಯನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ. ಈಗ ಘೋಷಣೆ ಮಾಡಿದ್ದು 1,56,000, ಅದರಲ್ಲಿ 53,000 ಕೋಟಿಯನ್ನು ತಗೊಂಡಿದ್ದಾರೆ. ಅಂದರೆ ಈ ಡೈವರ್ಟ್ ಮಾಡುವಂತಹ ಸಂದರ್ಭದಲ್ಲಿ ಸರ್ಕಾರ ಯಾರು ಮಂತ್ರಿಗಳಿದ್ರು ದಲಿತ ಸಂಬಂಧಪಟ್ಟಂಥವ್ರು, ದಲಿತ ಸಮುದಾಯದ ಗೌರವಾನ್ವಿತ ಮಂತ್ರಿಗಳು ಒಬ್ಬರು ಬಾಯ್ ಬಿಡಲಿಲ್ಲ. ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಒಬ್ಬರು ಬಾಯ್ ಬಿಡಲಿಲ್ಲ. ಅದೇ ನಮ್ಮ ಜಮೀರು ಆ ವಕ್ಫ್ ಬೋರ್ಡ್ ಯಾವುದೋ ಲ್ಯಾಂಡ್ಗಳಿತ್ತಲ್ಲ, ಗಲಾಟೆ ಆದಾಗ ಏನು ದೊಡ್ಡ ಹೋರಾಟನೇ ಮಾಡಿಬಿಟ್ರು, ಬಿಡಲಿಲ್ಲ ಮುಖ್ಯಮಂತ್ರಿನ. ಇಲ್ಲಿ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ, ಒಬ್ರು ಬಾಯ್ ಬಿಡಲಿಲ್ಲ, ಅದ್ರ ಬಗ್ಗೆ ಧ್ವನಿನೇ ಎತ್ತಿಲ್ಲ ಒಬ್ರು. ಈ ರೀತಿ ಒಂದು ರೀತಿ ಅಮೌಂಟು ದೊಡ್ಡದಾಗಿ ತೋರಿಸೋದು, ದಲಿತರಿಗೆ ಇಷ್ಟೊಂದು ಅಮೌಂಟ್ ಇಟ್ಟಿದ್ದೀರಿ ಅಂತೇಳಿ 44,000 ಕೋಟಿ ಏನೋ.
ಆದರೆ ಅದರಲ್ಲಿ ತೆಗೆದಾಕಿ ಅವ್ರಿಗೆ ಸಿಗೋ ಅಂಥ ಸಂದರ್ಭ ಬಂದಾಗ ಮಡಕೆಗೆ ಹೋಲ್ ಹಾಕ್ದಂಗೆ ಎಲ್ಲ ಕಡೆ ಹೀರಿ ಹಿಪ್ಪೆ ಮಾಡಿ ಕೊನೆಗೆ ಅವ್ರಿಗೆ ಒಂದು ರೀತಿ ಚೊಂಬು ಕೊಡೋ ರೀತಿಯನ್ನು ಮಾಡಿದ್ದಾರೆ. ಇವತ್ತು ಭಾಳಷ್ಟು ಹೋರಾಟ ಆಗ್ತಾ ಇದೆ. ದಲಿತ ಸಂಘರ್ಷ ಸಮಿತಿ ಹೋರಾಟ ಮಾಡ್ತಾವ್ರೆ, ಅಖಿಲ ಕರ್ನಾಟಕ ದಲಿತ ಸಮಿತಿ ಮಾಡ್ತಾವ್ರೆ, ಭೀಮ್ ಆರ್ಮಿ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷದ SC ST ಶಾಸಕರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ನಾನು ಹೋದ್ಸರಿನೂ ಕೂಡ ಹೇಳಿದ್ದೆ, ಇದಕ್ಕೋಸ್ಕರ ಸಪರೇಟ್ ಬಡ್ಜೆಟೇ ಮಾಡಬೇಕು ಅಂತ ಹೇಳಿದ್ದೆ ನಾನು, ಆದರೆ ಮಾಡಲಿಲ್ಲ. ಇವತ್ತು ಈ 44,632 ಕೋಟಿ ದಲಿತರ ಹಣದಲ್ಲಿ 14,198 ತೆಗೆದುಬಿಟ್ರೆ ಇನ್ನು ಅಪ್ರಾಕ್ಸಿಮೇಟ್ಲಿ ಉಳಿಯೋದು 30,000 ಕೋಟಿ ಮಾತ್ರ. ಬಡ್ಜೆಟಲ್ಲಿ ಕೊಟ್ಟಿರೋದು 44. ಈ ಗ್ಯಾರಂಟಿದು ತೆಗೆದುಬಿಟ್ರೆ ಇನ್ನು 30,000 ಉಳಿಯೋದು. ತೋರಿಸಿದ್ದು ದೊಡ್ಡದು ಚೊಂಬು. ಆಮೇಲೆ ಅದಕ್ಕೆ ಕಡೆ ತೂತುಗಳು. ಅಂದರೆ ಸದಾ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಈ ಹಣ ಪೋಲಾಗಬಾರ್ದು, ಸರಿಯಾಗಿ ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಇಲ್ಲೇ ಇಲ್ಲ, ಆ ಸುದ್ದಿನೇ ಇಲ್ಲ. ನಾನು ಸರ್ಕಾರಕ್ಕೆ ಹೇಳೋವಂಥದ್ದು, ಈಗ ಏನು ತಗೊಂಡಿದ್ದೀರಾ ಈ ಹಣವನ್ನು, SEP TSP ಹಣವನ್ನು ಕೂಡಲೇ ವಾಪಸ್ ಕೊಡ್ಬೇಕು ಅವರೆಲ್ಲರಿಗೂ. ನನ್ನ ಡಿಮ್ಯಾಂಡು ವಾಪಸ್ ಕೊಡ್ಬೇಕು ಅವರೆಲ್ಲರಿಗೂ. ಮತ್ತೆ SC ST ಹಣ ಇಟ್ಟಿದ್ದನ್ನ ನೀವು ಬೇರೆದಕ್ಕೆ ಉಪಯೋಗ ಮಾಡಬಾರ್ದು. ಇವಾಗ ಏನಾಗಿದೆ ಆ ತಪ್ಪುಗಳನ್ನು ಸರಿ ಮಾಡಬೇಕು ನೀವು. ಮತ್ತೆ ಕುಂಠಿತ ಆಗಿರೋ ಕಾರ್ಯಗಳನ್ನು ಸರಿ ಮಾಡಬೇಕು ಅನ್ನೋ ಒಂದು ಸಲಹೆಯನ್ನು ಕೂಡ ನಾನು ಬಡ್ಜೆಟಲ್ಲಿ ಕೊಡ್ತಾ ಇದ್ದೀನಿ. ಇವತ್ತು ಇದಲ್ದಿರ ಕೊಟ್ಟ ಅನುದಾನ ಏನ್ ಮಾಡಿದ್ದಾರೆ, SCಗಳಿಗೆ ಕೊಟ್ಟಂತ ಅನುದಾನ ಅದನ್ನು ದುರ್ಬಳಕೆ ಆಗೋಗ್ಬಿಟ್ಟಿದೆ. 44 ಕೊಟ್ಟಿದ್ದು 30 ಇಳಿಸ್ತ್ರಿ. ಈಗ ಆ 30 ಕತೆ ಹೇಳ್ತಾ ಇದ್ದೀನಿ. ಅದೇನೋ ಧರ್ಮಕ್ಕೆ ದಟ್ಟಿ ಕೊಟ್ರೆ, ನಮ್ಮ ಕಡೆ ಐತೆ ಹಳೆ ಮೈಸೂರಲ್ಲಿ, ಧರ್ಮಕ್ಕೆ ದಟ್ಟಿ ಕೊಟ್ರೆ ಇತ್ಲಾಗ ಹೋಗಿ ಮಳೆ ಹಾಕದ್ನಂತೆ ಅವನು. ಅಂದ್ರೆ ಯಾರೋ ಭಿಕ್ಷೆ ಬೇಡಕ್ ಬಂದಿದ್ದ, ಅವನಿಗೆ ಒಂದು ಪಂಚೆ ಕೊಟ್ರೆ ಅವನೋಗಿ ಇತ್ಲಲ್ಲಿ ನಂದೆಷ್ಟು ಜಮೀನು ಅಂತ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಆಲ್ರೆಡಿ 14,000 ಕೋಟಿ ದಾನ ಕೊಟ್ಬಿಟ್ಟಿದ್ದೀರಾ ನೀವು ಪರಮೇಶ್ವರ್ ಅವರೇ, ಸಿದ್ದರಾಮಯ್ಯನವ್ರಿಗೆ ದಾನ ಕೊಟ್ಬಿಟ್ಟಿದ್ದೀರಾ. ಆ ದಾನ ಬಿಟ್ಬಿಟ್ಟು ಮತ್ತೆ ಬಂದವ್ರ ಒಳಗಡೆ ಮತ್ತೆ ಕನ್ನ ಹಾಕಿದ್ದಾರೆ. ಅದಕ್ಕೆ ನಿಮ್ಗೆ ಹೇಳ್ತೀನಿ ಅಲ್ಲೆಲ್ಲ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಜನವರಿ 31ನೇ ತಾರೀಕು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಸಭೆ ಕರೀತಾರೆ, KDP ಪ್ರಗತಿ ಪರಿಶೀಲನಾ ಸಭೆ. ಅದರಲ್ಲಿ SCP ಮತ್ತು TSP ಅನುದಾನ ಬಳಕೆ ಬಗ್ಗೆ ಪರಿಶೀಲನೆ ಮುಖ್ಯ ಕಾರ್ಯದರ್ಶಿ ಅವರು. ಅದರಲ್ಲಿ ಅವ್ರು ಬರೆದಿರೋ ಪ್ಯಾರಾದಲ್ಲಿ SCP ಅನುದಾನ ಪರಿಶಿಷ್ಟ ಜಾತಿ ಉಪಯೋಗಕ್ಕೆ ಅನುದಾನ 29,872 ಕೋಟಿ ರೂಗಳಾಗಿದ್ದು ಜನವರಿ 27ನೇ ತಾರೀಕು ಅಂತ್ಯಕ್ಕೆ 16,699 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಯಾರು? ದಲಿತರ ಚಾಂಪಿಯನ್ ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯನವರು, ಅವರು. ಕೊಟ್ಟಿದ್ದೆಷ್ಟು ನಿಮಗೆ? 44 ಒರಿಜಿನಲ್ ತಗೊಂಡ್ರೆ, ಅದರಲ್ಲಿ 14 ಹೋಯ್ತು, ಬಿಟ್ಬಿಡಿ ಅದು. ಅದರಲ್ಲಿ 29 ಕೋಟಿ ಮಾತ್ರ ಬಿಡುಗಡೆ ಆಗಿದೆ. ಅಲ್ಲ, 16,000 ಬಿಡುಗಡೆ ಆಗಿರೋದು 16,699 ಬಿಡುಗಡೆ ಆಗಿರೋದು. ವೆಚ್ಚ ಮಾಡಿರೋದೆಷ್ಟು? ಕೊಟ್ಟಿದಾರಲ್ಲ, ವೆಚ್ಚ ಮಾಡಿರೋದು 15,391. ಡಿಸ್ಕೌಂಟ್ಗಳು ಹೆಂಗ್ ಬಂದಿದೆ ನೋಡಿ. ಅಂದ್ರೆ ಕೊಟ್ಟಿರೋ ದುಡ್ಡನ್ನು ಕೂಡ SC STಗಳಿಗೆ ಮಾಡಿಲ್ಲ. ಅದರಲ್ಲೂ ಕೂಡ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.